ಪ್ರಸ್ತುತ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯ ಈ ಸಂಸ್ಥೆಯ ವತಿಯಿಂದ ರಾಮದುರ್ಗದಲ್ಲಿ ನಡೆಯುವಂಥ ಎಲ್ಲ ಸಂಸ್ಥೆಗಳ VVVS ಸಂಭ್ರಮ ರಾಮದುರ್ಗ ಹಬ್ಬ ಹೇಳಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. 10/1/2025 ನಮ್ಮ ಸಂಘದ ಮೈದಾನದಲ್ಲಿ ಇದರ ಸಾನ್ನಿಧ್ಯವನ್ನು ಮಹಾಂತಪ್ರಭು ಸ್ವಾಮಿಗಳು ವಿರಕ್ತಮಠ ಶಿವರು ವಹಿಸ್ತಾರೆ. ನಾನು ಅಧ್ಯಕ್ಷತೆ ವಹಿಸ್ತಾ ಇದ್ದೀನಿ. ಉದ್ಘಾಟಕರಾಗಿ ಈ ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣದವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾದೇವಪ್ಪ ಯಾದವಾಡ್ ಅವರು, ಮಹೇಶ್ ಮಾಷಾಳ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳೆಲ್ಲ ನಾವೆಲ್ಲ ಉಪಸ್ಥಿತರಿರ್ತಾರೆ. ಬೆಳಗ್ಗೆ 8:30ಯಿಂದ 10:30ವರೆಗೂ ಮೆರವಣಿಗೆ, 11 ಗಂಟೆಯಿಂದ ಕಾರ್ಯಕ್ರಮ, ಮಧ್ಯಾಹ್ನ ಲಂಚ್ ಬ್ರೇಕ್ ಇರ್ತದೆ. 2:30ರಿಂದ 3:30ವರೆಗೆ ಗುರುರಾಜ್ MB ಅವರ ಶಿಕ್ಷಣ ಪಾಲಕ ಮತ್ತು ಶಿಕ್ಷಕ ಇದರ ಬಗ್ಗೆ ಒಂದು ವೈಚಾರಿಕ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ. ಮಧ್ಯಾಹ್ನ 3:30ರಿಂದ 5:30ವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಯಂಕಾಲ 5:30ರಿಂದ 8ರವರೆಗೆ ಸಂಗೀತ ಸಂಜೆ ಇರ್ತದೆ. ಒಂದು ಬಾದಾಮಿ ತಾಲೂಕು ಕಾಕನೂರು, ಅದು ರಾಮದುರ್ಗಕ್ಕೆ ಹತ್ತಿರ, ಅದನ್ನು ಹಿಡಿದು ಈ ರಾಮದುರ್ಗ ತಾಲೂಕಿನ ಒಟ್ಟು 9, ಅದು ಒಂದು 10 ಸಂಸ್ಥೆಗಳಿಂದ ಸುಮಾರು 4,500 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ಲ ಶಿಕ್ಷಕರು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನವರು, ಊರಿನ ಎಲ್ಲ ಗಣ್ಯರಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಾಗಲಕೋಟೆ ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಘ 1906 ಪ್ರಾರಂಭ ಆಗಿದೆ. 18ನೇ ಅಕ್ಟೋಬರ್. ಸುಮಾರು 50,000 ಮಕ್ಕಳು, 6,000ಕ್ಕಿಂತ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಡಿಟೇಲನ್ನು ಕೂಡ ತಮಗೆ ಕೊಟ್ಟಿದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿ ರಾಮದುರ್ಗದಲ್ಲಿ ಪ್ರಾರಂಭ ಆದಿದ್ದು 1949ರಲ್ಲಿ ಸ್ಟೇಟ್ ಮಾಧ್ಯಮಿಕ ಶಾಲೆ ಮುಖಾಂತರ ಪ್ರಾರಂಭವಾಗಿ ಒಟ್ಟು ಮುಳ್ಳೂರು, ಮುದೇನೂರು, ಕಾಕನೂರು, ಇಲ್ಲಿ ಲೋಕಲ್ಲು ಮತ್ತು ಮೊನ್ನೆ CBSE ಪಬ್ಲಿಕ್ ಶಾಲೆ ಕೂಡ ಪ್ರಾರಂಭ ಆಗಿದೆ. ಎಲ್ಲ ಸೇರಿ 4,500 ವಿದ್ಯಾರ್ಥಿಗಳು ಓದ್ತಾರೆ. ಇನ್ನೂ ಈ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಹೆಚ್ಚು ಜನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಪಾಲ್ಗೊಳ್ಳುವಂತೆ ತಮ್ಮ ಮುಖಾಂತರ ಪ್ರಚಾರವನ್ನು ಕೊಡ್ತೀರಿ ಅಂಥೇಳಿ ನಾನು ಅಪೇಕ್ಷೆ ಪಡ್ತೀನಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮಧ್ಯಾಹ್ನದ ಭೋಜನ ಕೂಟದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಈ ಹಬ್ಬ ಯಾವ ಥರನಾಗಿ ಆಚರಣೆ ಮಾಡ್ತಾ ಇದ್ದೀರಿ ಅಂದರೆ ಸಂಘದಲ್ಲಿ ಏನೇನು ನಡೀತದೆ ಅನ್ನುವಂಥದ್ದನ್ನು ಒಂದು ಮೆರವಣಿಗೆ ಮುಖಾಂತರ ಊರಿನಲ್ಲೆಲ್ಲ ಪ್ರಚಾರ ಮಾಡುವಂಥದ್ದು. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಾಡಿಸುವಂಥದ್ದು. ಸ್ಪೋರ್ಟ್ಸ್ದಲ್ಲಿ ಎಷ್ಟು ಜನ ಹೋಗಿ ಬಂದಾರ ಅವ್ರನ್ನೆಲ್ಲ ಸನ್ಮಾನ ಮಾಡುವಂಥದ್ದು. ಒಟ್ಟಾರೆ ಸಂಸ್ಥೆಯಲ್ಲಿ ಏನು ನಡೆದಿದೆ ಅನ್ನೋದರ ಪರಿಚಯ ಮಾಡಿಕೊಡುವಂಥದ್ದು ಈ ಹಬ್ಬದ ಮುಖಾಂತರ. ಮೊನ್ನೆ ಮುಧೋಳದಲ್ಲಿ 19 ಸಂಸ್ಥೆ ನಮ್ಮದು ಮುಧೋಳ ತಾಲೂಕಿನಲ್ಲಿ 10,000 ಜನ ವಿದ್ಯಾರ್ಥಿಗಳಲ್ಲಿ ಕಲಿತಾರೆ. ಅದರ ಮುಖಾಂತರ ಅಲ್ಲಿ ಇಡೀ ದಿನ ಒಂದು ಕಾರ್ಯಕ್ರಮ ಆಯಿತು. ಬಿಡದಿಯಲ್ಲಿ, ನಮ್ಮ ಬೆಂಗಳೂರು ಹತ್ತಿರ ಬಿಡದಿಯಲ್ಲಿಯೂ ಕೂಡ ಅಲ್ಲಿ 4,000 ಜನ ನಮ್ಮ ಕ್ಯಾಂಪಸ್ನಲ್ಲಿದ್ದಾರೆ. ಅಲ್ಲಿ ಕೂಡ ಈ ಹಬ್ಬ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಹೋದ ವರ್ಷದಿಂದನೇ ಪ್ರಾರಂಭ ಮಾಡಿದ್ದೀವಿ. ಅದು ಯಶಸ್ವಿ ಆದಮೇಲೆ ಇಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಈ ಎಲ್ಲವನ್ನೂ ಸೇರಿಸಿ ಇದರ ಸಂಸ್ಥಾಪನಾ ದಿನಾಚರಣೆ 18/10/1906 118 ವರ್ಷ ಆಯಿತು. ಬಾಗಲಕೋಟೆಯಲ್ಲಿ ಸಂಸ್ಥಾಪನಾ ದಿನಾಚರಣೆಗೆ ಇವನ್ನೆಲ್ಲವನ್ನು ಒಟ್ಟುಗೂಡಿಸಿ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಆ ಪ್ರಕಾರ ಅದನ್ನು ಮುಂದುವರಿಸ್ತೀವಿ. ಬಾಗಲಕೋಟೆಯಲ್ಲಿ 18/10/2025 ಮಾಡ್ತೀವಿ. ಸರ್, ಬೆಳಗ್ಗೆ ಈಗ ರೋಡ್ ಮಾರ್ಚ್ ಮಾಡ್ತಾರಲ್ಲ ಸರ್, ಎಲ್ಲಿಂದ ಎಲ್ಲಿವರೆಗೆ ಆ ಪಾದಯಾತ್ರೆಯ ರೂಟ್ ಇದೆ ರೀ. ಇಲ್ಲಿ ಮೈದಾನ ಈ ಬಸವೇಶ್ವರ ಸಂಘದ ಮೈದಾನದಿಂದ ಪ್ರಾರಂಭ ಆಗಿ ತಾಲೂಕ್ ಪಂಚಾಯತ್ ಪಕ್ಕದ ರಸ್ತೆಯಿಂದ ಸರ್ಕಾರಿ ಆಸ್ಪತ್ರೆ, ಆಮೇಲೆ ಏನಿದು ಜುನಿಪೇಟ್ ಅಂಬೇಡ್ಕರ್ ರಸ್ತೆ ಮಾರ್ಗವಾಗಿ ನವಿಪೇಟೆ
ಬೆಳಗಾವಿ ರಸ್ತೆ ಮೂಲಕ ವಾಪಸ್ ಬರ್ತಕ್ಕಂಥದ್ದು. ಇದರಲ್ಲಿ ಎಲ್ಲ ಕಲಾವಿದರು ಕೂಡ ಇದರಲ್ಲಿ ಇರ್ತಾರೆ. ಲೋಕಲ್ನವರ ಅಂದರೆ ಲೋಕಲ್ನವ್ರಿಗೆ ಆದ್ಯತೆ ಕೊಡಬೇಕು ಅಂಥೇಳಿ ನಾವೆಲ್ಲರೂ ಸಂಗೀತ ಕಾರ್ಯಕ್ರಮನೂ ಕೂಡ ಇಲ್ಲಿ ವಿಶ್ವನಾಥ್ ಹಾವೇರಿ ಅಂಥೇಳಿ ಬಿಗ್ ಬಾಸ್ ಮತ್ತು ಸರಿಗಮ ಖ್ಯಾತಿಯ ವಿಶ್ವನಾಥ್ ಹಾವೇರಿ ಅವರು ಭಾಳ ಒಳ್ಳೆಯ ರೀತಿಯಿಂದ ತಯಾರಾಗ್ಯಾರ. ಅವರ ಸಂಗೀತ ಕಾರ್ಯಕ್ರಮನ ಇಟ್ಟು ಓಕೆ ಸರ್.